ಏನಕ್ಕೆ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ನಾನೇ ಕುಳ್ಳ ಬಿಟ್ಟಿದ್ದೀನಿ, ಫೀಲ್ ಬರ್ತಾ ಇದೆ ನನಗೆ. ನೋಡಿ ಮಗನ ಎತ್ಕೊಂಡಿದ್ದಾನೆ. ಈ ಡಿಶ್ ಹೆಸರು ನನಗೆ ಏನು ಅಂತ ಗೊತ್ತಿಲ್ಲ, ಬಟ್ ಅದ್ಭುತವಾಗಿತ್ತು. ಆ ಮಸಾಲೆ ಗಿಸಾಲೆ ಎಲ್ಲ ಆಕ್ಚುಲಿ ಅವರಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಇವತ್ತು ಸದ್ಯಕ್ಕೆ ಟೈಮ್ ಆಗಿದೆ 7:15. ಸೊ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾಕಪ್ಪ ಅಂದರೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಹೊರಗಡೆ ಏನು ಕತೆ ಎತ್ತಾ ಎಲ್ಲಿಗೆ ಹೋಗ್ತಿದ್ದೀನಿ, ಆ್ಯಕ್ಚುಲಿ ಫ್ರೆಂಡ್ನ ಒಂದು ಫಂಕ್ಷನ್ ಇದೆ. ಬರೀ ಫಂಕ್ಷನ್ ಅಟೆಂಡ್ ಮಾಡೋದೇ ಆಗೋಯಿತು, ಮದುವೆ ಅದು ಇದು ಅಂತ. ಪ್ರಾಪರಾಗಿ ನಾನೇ ವ್ಲಾಗ್ ಮಾಡಿದರೆ ಇನ್ನೂ ಎಷ್ಟೆಷ್ಟು ಫಂಕ್ಷನ್ಗಳು ಅಟೆಂಡ್ ಮಾಡಬೇಕಾಗಿತ್ತು. ಕೆಲವೊಂದು ಮಾಡಲಿಲ್ಲ, ಕೆಲವೊಂದು ಮಾಡಿದ್ರು ಅಟೆಂಡು, ವ್ಲಾಗ್ ಮಾಡಲಿಲ್ಲ. ನಿಮಗೂ ಬೋರ್ ಆಗ್ಬಿಡುತ್ತೆ ಎಷ್ಟೋ ಅಂತ ತೋರಿಸ್ಲಿಕ್ಕೆ ಈ ಸದ್ದ. ಬಟ್ ಇವತ್ತು ನಾನು ಅಟೆಂಡ್ ಮಾಡ್ತೀನಿ, ಒಂದು ಸ್ವಲ್ಪ ಸ್ಪೆಷಲ್, ಒಂದು ಸ್ವಲ್ಪ ಡಿಫ್ರೆಂಟ್. ಅದೇನಕ್ಕೆ ಅಂತ ಹೇಳ್ತೀನಂತೆ. ಸೊ ಬನ್ನಿ ಪಟ್ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಆಶಿನ ತೆಗೆಯೋಣ. ಆಶಿನ ಸರ್ವಿಸ್ ಮಾಡಿಸ್ಬೇಕು. ಸೊ ನಾನು ಮಾಡಿಸ್ಬೇಕು ಅಂದ್ಕೊಂಡು ಅದು ಡಿಲೇ ಆಗ್ತಾನೆ ಇದೆ. ಮೇ ಬಿ ಇನ್ನೊಂದು ನೆಕ್ಸ್ಟ್ 2-3 ಡೇಸಲ್ಲಿ ಮಾಡಿಸೋ ಪ್ಲ್ಯಾನ್ ಇದೆ. 17 ಕಿಲೋಮೀಟರ್ ತೋರಿಸ್ತಾ ಇದೆ, 40 ನಿಮಿಷ ತೋರಿಸ್ತಾ ಇದೆ, ಅದು ರೆಡ್ಡಲ್ಲಿ ತೋರಿಸ್ತಾ ಇದೆ. ಇನ್ನೂ ಜಾಸ್ತಿ ಆಗ್ಬೋದು ಅಂತ ನಾವು ಅರ್ಥ ಮಾಡ್ಕೊಬೇಕು. ಮ್ಯಾಟ್ರ್ ಏನು ಅಂದರೆ ಇವಾಗ ಆಲ್ಮೋಸ್ಟ್ ಯಲಹಂಕ ಹತ್ರ ಹೋಗಬೇಕು. ಆ್ಯಂಡ್ ಈಗ ಹೋಗ್ತಿರೋದು ಎಲ್ಲಿ ಗೊತ್ತಾ, ನನ್ನ ಸ್ಕೂಲ್ ಫ್ರೆಂಡ್ ಒಬ್ಬ ಇದ್ದಾನೆ. ಅದು ಅಲ್ಲ ಪಾಯಿಂಟು, ಸ್ಕೂಲ್ ಫ್ರೆಂಡ್ ಅನ್ನೋದಲ್ಲ ಪಾಯಿಂಟು, ಬಟ್ ಹೋಗ್ತಿರೋದು ಪಾಯಿಂಟು. ಏನಕ್ಕೆ ಬಿರಿಯಾನಿ ತಿನ್ನಕ್ಕೆ ಹೋಗ್ತಾ ಇದ್ದೀನಿ, ಓಕೆನಾ. ಸೊ ಅವನು ಮುಸ್ಲಿಮ್ ಫ್ರೆಂಡ್ ನನಗೆ. ಅವನು ಈಗ ನೆಕ್ಸ್ಟು ನಾವು ಲೆಫ್ಟಿಂದ ಹೋಗ್ಬೋದಾ? ಇಲ್ಲ, ಹೋಗೋಕ್ಕಾಗಲ್ಲ, ಹಿಂಗೆ ಹೋಗೋಣ ಅಂತೇಳಿ. ಎಲ್ಲೆಲ್ಲಿ ಜಾಗ ಸಿಗುತ್ತೋ ಎಲ್ಲ ಕಡೆಯಿಂದ ನುಗ್ಗೋಣ ಬದಿಗೆ. ಗಾಡಿ ತೊಗೊಂಡು ಬಂದರೆ ಇದೇ ಅಡ್ವಾಂಟೇಜು. ಸ್ವಲ್ಪ ವರ್ಷಗಳ ಮುಂಚೆ ಮತ್ತೆ ಎಲ್ಲ ಮೀಟಪ್ಪ ಅಲ್ಲಿ ಇಲ್ಲಿ ಅಪರೂಪಕ್ಕೆ ಮೀಟ್ ಮಾಡ್ತಾಯಿದ್ವಿ. ಇವತ್ತು ಅವ್ನು ಕರೆದಿರೋ ರೀಸನ್ ಏನಂದರೆ, ಅವ್ರು ಮುಸ್ಲಿಮ್ಸಲ್ಲಿ ಏನೋ ಮಾಡ್ತಾರೆ ಫಂಕ್ಷನ್ನು, ಅದೇನು ಎಕ್ಸಾಕ್ಟ್ಲಿ ಅಂತ ನನಗೆ ಗೊತ್ತಿಲ್ಲ. ನನಗೆ ಸಿಂಪಲ್ ವರ್ಡ್ಸಲ್ಲಿ ಅವ್ನು ಹೇಳಿರೋದು, ನನ್ನ ಮಕ್ಕಳು ಫಂಕ್ಷನ್ ಮಾಡ್ತಾಯಿದ್ದೀನಿ ಬಾ ಅಂತ ಅಂದ್ಬಿಟ್ಟು. ಏನಪ್ಪ ಮಾಡ್ತೀಯ ಬಿರಿಯಾನಿನ ಅಂತ ಕೇಳಿದೆ. ಅಂದ. ಸರಿ ಹಂಗಾರೆ ಪಕ್ಕ ಬರ್ತೀನಿ ಬಿಡು ಅಂತ ಹೇಳಿದೆ. ಬಿಕಾಸ್ ಇದಕ್ಕೆ ಮುಂಚೆ ಒಂದು ಸರಿ ಅವ್ರ ಮನೇಲಿ ಬಿರಿಯಾನಿ ಟೇಸ್ಟ್ ಮಾಡಿದ್ದೆ, ಆಲ್ಮೋಸ್ಟ್ ಒಂದು 4 ಇಯರ್ಸ್ ಮುಂಚೆ ಅನ್ಕೋತೀನಿ. ಸಾಕಾಗಿತ್ತು. ಅದಕ್ಕೋಸ್ಕರ ಈ ಸರಿನೂ ಹೋಗ್ಬಿಟ್ಟು ಒಂದು ರೌಂಡು ತಿನ್ಕೊಂಬರೋಣ. ಮುಸ್ಲಿಮ್ ಸ್ಟೈಲ್ ಬಿರಿಯಾನಿ, ಬರೀ ನಾಟಿ ಸ್ಟೈಲ್ ಬಿರಿಯಾನಿ ಎಲ್ಲ ತೋರಿಸ್ತಾ ಇರ್ತೀನಿ, ಅವಾಗ ತಿಂತಾ ಇರ್ತೀನಿ ಎಲ್ಲ ಕಡೆ. ಚೇಂಜ್ ಇರಲಿ, ನನಗೂ ಒಂದು ಸ್ವಲ್ಪ ಬೇಕು ಅನ್ನಿಸ್ತು. ಯಾವುದು ಕ್ಯಾಮ್ರಾ ಇಲ್ಲ ನಾವು ಹಾಕ್ಕೊಳ್ಳೋದು ವಿಡಿಯೋ ಮಾಡೋಕ್ಕೆ. ಏನು ಗೊತ್ತಾ ಸ್ಕ್ಯಾಮು, ಅಲ್ಲಿ ಎಲ್ಲರೂ ಇಲ್ಲಿಗೆ ಬಂಕಿಂದ ನುಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಫುಲ್ ಲಾಕ್ ಮಾಡಿಬಿಟ್ಟು ಕಾಯ್ಕೊಂಡಿದ್ದಾರೆ. ಆ್ಯಕ್ಚುಲಿ ನಾನು ಅಲ್ಲೇ ನಿಂತಿದ್ದೆ. ಸರಿ ನಿಂತಿದ್ದೀನಿ, ಅಟ್ಲೀಸ್ಟ್ ಪೆಟ್ರೋಲ್ ಬಂಕಿದೆಯಲ್ಲ ಇಲ್ಲಿ ಹಾಕ್ಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬಂದೆ. ಪೆಟ್ರೋಲ್ ಹಾಕ್ಸಿದ್ದಕ್ಕೆ ನೋಡಿ ಫುಲ್ ಖಾಲಿ ಇದೆ. ನಿಮ್ಮೆಲ್ರಿಗೂ ಬಿರಿಯಾನಿ ತೋರ್ಸೋದಕ್ಕಿಂತ ಮುಂಚೆ ಒಂದು ಪ್ರಾಡಕ್ಟ್ನ ನಾನು ಆರ್ಡರ್ ಮಾಡಿ ತರಿಸಿದ್ದೆ. ಸೊ ಅದರ ಅನ್ಬಾಕ್ಸಿಂಗ್ ನೋಡ್ಕೊಂಬಂದ್ಬಿಡಿ. ಸೊ ಗೈಸ್, ಇವತ್ತಿನ ಈ ವ್ಲಾಗ್ನಲ್ಲಿ ಒಂದು ಅನ್ಬಾಕ್ಸಿಂಗ್ ಕೂಡ ಇಡೋಣ ಅಂತ ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ ಅನ್ಬಾಕ್ಸ್ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಪಾರ್ಸಲ್ ಎಲ್ಲ ಚೆನ್ನಾಗಿ ಮಾಡಿ ಕಳಿಸಿದ್ರು. ಪ್ರಾಡಕ್ಟ್ ಏನು ಅಂತ ಹೇಳಿದ್ರೆ ಪವರ್ ಮಿಲೆಟ್ ಹರ್ಬ್ ಹೆಲ್ತ್ ಮಿಕ್ಸ್ ಅಂತ ಅಂದ್ಬಿಟ್ಟು. ಸೊ ಇದು ಮುಂದ್ಗಡೆಯಿಂದ ನೋಡೋದಕ್ಕೆ ಈ ರೀತಿ ಕಾಣುತ್ತೆ. ಆ್ಯಂಡ್ ಮುಂದ್ಗಡೆ ಫುಲ್ಲು ಫೋಟೋಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಏನೇನು ಹಾಕಿ ಏನೇನು ಬಳಸಿದ್ದಾರೆ ಇಂಗ್ರೀಡಿಯೆಂಟ್ಸು ಈ ಒಂದು ಪವರ್ ಮಿಲೆಟ್ ಹೆಲ್ತ್ ಮಿಕ್ಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಅದ್ರ ಜೊತೆಗೆ ನನಗೆ ಇದೊಂದು ಶೀಟ್ ಬೇರೆ ಕಳಿಸ್ಬಿಟ್ಟಿದ್ರು. ಸಿರಿಧಾನ್ಯಗಳು, ಕಾಳುಗಳು, ಗಿಡಮೂಲಿಕೆಗಳು ಸೇರಿ ಒಟ್ಟು 63 ಇಂಗ್ರೀಡಿಯೆಂಟ್ಸ್ನ ಹಾಕಿ ತಯಾರು ಮಾಡಿರುವಂತಹ ಪದಾರ್ಥ. ಸೊ 63 ಇಂಗ್ರೀಡಿಯೆಂಟ್ಸ್ದು ಫೋಟೋ ಇಲ್ಲೇ ಹಾಕ್ಬಿಟ್ಟಿದ್ದಾರೆ. ಯಾರ್ಯಾರು ಗೊತ್ತಿಲ್ಲ ಅವ್ರಿಗೋಸ್ಕರ ಒಂಚೂರು ಓದಿ ಹೇಳ್ತೀನಿ, ಬಿಕಾಸ್ ಇದು ನನಗೂ ಹೊಸ್ತು. ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ರು ಇದನ್ನು ಸಜೆಸ್ಟ್ ಮಾಡಿದ್ದು, ನಾನು ಇದನ್ನು ತಗೋತಾ ಇದ್ದೀನಿ. ಆ್ಯಂಡ್ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ, ಹೆಲ್ತ್ ಬೆನಿಫಿಟ್ಸು. ಸೊ ಅದಕ್ಕೋಸ್ಕರ ನೀವು ಟ್ರೈ ಮಾಡು, ಜಿಮ್ಗೆಲ್ಲ ಹೋಗ್ತಾ ಇದೀರಾ ಅಂತ ಅಂದ್ಬಿಟ್ಟು ಸಜೆಸ್ಟ್ ಮಾಡಿದ್ದು. ಸೊ ಅದಕ್ಕೋಸ್ಕರ ನಾನು ಆರ್ಡರ್ ಮಾಡಿರೋದು ಶಿವಮೊಗ್ಗದಿಂದ. ಸಿರಿಧಾನ್ಯಗಳು ಅಂದರೆ ಎಕ್ಸಾಂಪಲ್ಲು ನವಣೆ, ಸಜ್ಜೆ, ಅದಾದಮೇಲೆ ಕಾಳುಗಳು ಅಂತ ಹೇಳಿದ್ರೆ ಕಡಲೆಕಾಯಿ ಬೀಜ, ಬಾದಾಮಿ, ಗೋಡಂಬಿ. ಆ್ಯಂಡ್ ಗಿಡಮೂಲಿಕೆಗಳ ಕ್ಯಾಟಗರಿನಲ್ಲಿ ಸೊ ಬೇವಿನ ಎಲೆ ಅಂತೆ, ಮಾವಿನ ಎಲೆ, ನೇರಳೆ ಎಲೆ ಆ್ಯಂಡ್ ಎಕ್ಸೆಟ್ರಾ. ಇದು ಯಾವುದೇ ರೀತಿಯಾದ ಒಂದು ಔಷಧಿ ಅಲ್ಲ, ಓಕೆನಾ. ಫಸ್ಟೇ ಹೇಳ್ಬಿಡ್ತೀನಿ, ಇದನ್ನು ತಿನ್ನೋದ್ರಿಂದ ನಿಮ್ಮ ಹೆಲ್ತಲ್ಲಿ ಸುಧಾರಣೆಗಳು ಕಾಣುತ್ತೆ. ಹೆಲ್ದಿ ಫುಡ್ ತಿನ್ನಬೇಕು ಅಂತಾರಲ್ಲ ಆ ಥರ. ಇದು ಯಾವುದೇ ರೀತಿ ಮೆಡಿಸನ್ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ. ಇದ್ರ ವಿಶೇಷ ಏನಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಅನ್ನು ದೂರ ಮಾಡುತ್ತದೆ, ರಕ್ತದೊತ್ತಡ, ಅದಾದಮೇಲೆ ಸಕ್ಕರೆ ಕಾಯಿಲೆಯನ್ನು ಕಂಟ್ರೋಲ್ ಮಾಡುತ್ತೆ, ಆಮೇಲೆ ತೂಕವನ್ನು ಕಡಿಮೆ ಮಾಡುತ್ತೆ, ನನಗೆ ಇಂಪಾರ್ಟೆಂಟು, ನನಗೆ ಬೇಕಾಗಿರೋದು, ಆ್ಯಂಡ್ ಎಕ್ಸೆಟ್ರಾ. ಇದು ಬೇರೆ ಬೆನಿಫಿಟ್ಸ್ ಏನಿದೆ ಅವೆಲ್ಲ ಒಂದು ಬಾಡಿಗೆ ಬೇಕೇ ಇರೋದೆ. ಮಂಡಿ ನೋವು, ಬೆನ್ನು ನೋವು, ಒಟ್ಟಿನಲ್ಲಿ ದೇಹಕ್ಕೆ ಶಕ್ತಿ ತುಂಬುತ್ತದೆ. ಸಣ್ಣ ಮಕ್ಕಳು ಕೂಡ ಕೊಡ್ಬೋದಂತೆ, 3 ವರ್ಷದ ಮೇಲ್ಪಟ್ಟಿರೋ ಮಕ್ಕಳಿಗೆ. ಆ್ಯಂಡ್ ಇಲ್ಲಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್, ಆ್ಯಕ್ಚುಲಿ ಶಿವಮೊಗ್ಗದಿಂದ ಬಂದಿರೋದು ಅಂತ ಹೇಳಿದ್ನಲ್ಲ. ಸೊ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಇವರು ಡೀಲರ್ಶಿಪ್ಪು ಅವೈಲೇಬಲ್ ಇದೆಯಂತೆ. ಸೊ ನೀವು ಬೇಕಂದರೆ ತೊಗೊಳ್ಳಬಹುದು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಮ್ಮ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡಿಬಿಡೋಣ. 1 kg ತರಿಸಿದ್ದೀನಿ ನಾನು. 1 kg MRP ಬಂದ್ಬಿಟ್ಟು 399 rupees ಬೀಳುತ್ತೆ. ನಿಮಗೆ ಪೋಸ್ಟಲ್ಲಿ ಕಳಿಸ್ಕೊಡ್ತಾರೆ. ಆ ಪೋಸ್ಟೇ ನನಗೆ ಗೊತ್ತಿರೋ ಪ್ರಕಾರ 80 ರೂಪಾಯಿ ಬಿತ್ತು ನನಗೆ, ಅಂದರೆ ನನಗಲ್ಲ, ಅವರೇ ಪೇ ಮಾಡಿರೋದು.
ಸೊ ಅದೇನು ಎಕ್ಸ್ಟ್ರಾ ಏನು ಚಾರ್ಜಸ್ ತೊಗೊಳ್ಳೋದಿಲ್ಲ. ಇಡೀ ಇಂಡಿಯಾದಲ್ಲಿ ನೀವೆಲ್ಲಿ ಆರ್ಡರ್ ಮಾಡಿದ್ರೂ ಎಕ್ಸ್ಟ್ರಾ ಚಾರ್ಜಸ್ ತೊಗೊಳ್ಳೋದಿಲ್ಲ ಅವರು. ಸೊ ಅರ್ಧ kg ಇದು 2 ಪ್ಯಾಕೆಟ್ ಕಳಿಸಿದ್ದಾರೆ. ಹೇಗೆ ಮಾಡ್ಕೊಳ್ಳೋದು ಏನು ಕತೆ ಅಂತೆಲ್ಲ ಹೇಳ್ಬಿಟ್ಟು ಇಲ್ಲಿ ಹಿಂದ್ಗಡೆನೇ ಹಾಕಿದ್ದಾರೆ. ಸೊ ನಥಿಂಗ್ ಟು ವರಿ. ಪೌಡ್ರ್ ನೋಡಿ ಯಾವ ಥರ ಇರುತ್ತೆ ಅಂತ ಕಂಟೈನರ್ಗೆ ಹಾಕಿದ್ದೀನಿ. ಇದಕ್ಕೆ ನೀರು ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕುದಿಸ್ಕೊಬೇಕು. ಟೇಸ್ಟ್ ಮಾಡೋಣ ಯಾವ ಥರ ಇರುತ್ತೆ. ಚಿಯರ್ಸ್ ನಿಮಗೆ. ಚೆನ್ನಾಗಿದೆ ಬೆಲ್ಲ ಎಲ್ಲ ಹಾಕಿದ್ದೀನಲ್ಲ, ಸೊ ಚೆನ್ನಾಗಿದೆ. ಫುಲ್ ಲಿಕ್ವಿಡ್ ಟೈಪೇ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಗಟ್ಟಿ ಎಲ್ಲ ಮಾಡ್ಕೊಂಡಿಲ್ಲ. ಸೊ ಒಂಥರ ಕಾಫಿ ಇಲ್ಲ ಟೀ ಕುಡ್ದಂಗೆ ಲೆಕ್ಕ. ಚೆನ್ನಾಗಿದೆ. ಈ ಥರ ಇದ್ದರೆ ಆರಾಮಾಗಿ ಕುಡಿಬೋದು. ಹೆಲ್ತ್ ಜೊತೆಗೆ ಈ ಟೇಸ್ಟ್ ಸಿಕ್ಕರೆ ತೊಂದರೆ ಇಲ್ಲ. ಬೈ ದಿ ವೇ ಇದು ಯಾವುದೇ ಪೆಸ್ಟಿಸೈಡ್ಸು ಅದು ಇದು ಯೂಸ್ ಮಾಡಿ ಬೆಳೆದಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋ ಪ್ರಾಡಕ್ಟ್ ಅಲ್ಲ. ಇದು ಪಕ್ಕಾ ಆರ್ಗ್ಯಾನಿಕ್ ಅಂತ ಹೇಳಿದ್ದಾರೆ ನನಗೆ. ನೀವು ಏನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಪರ್ಚೇಸ್ ಮಾಡ್ಕೊಳ್ಳಿ, ತಗೊಳ್ಳಿ, ಕುಡೀರಿ, ಹೆಲ್ತ್ನ ಚೆನ್ನಾಗಿಟ್ಕೊಳ್ಳಿ. ಈ ಏರಿಯಾನಲ್ಲಿ ಓಡಾಡಿರೋದು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಕಡಿಮೆ. ಸೊ ಫೈನಲಿ ನಾನು ಇಲ್ಲಿ ಬಂದು ರೀಚ್ ಆಗಿದ್ದೀನಿ ಈ ಜಾಗಕ್ಕೆ. ಗೈಸ್ ಅಲ್ಲಿ ಕೆಳಗೆ ಕೂತ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸ್ಟೇಜ್ಗೆ ಹೋಗೋದ ಏನು ಅಂತ ಯೋಚನೆ ಮಾಡ್ತಿದ್ದೆ. ಸೊ ಅದೇ ಟೈಮ್ಗೆ ಈ ಕಡೆ ಒಂಚೂರು ಲೈಟ್ ಹೊಡಿತಾ ಇದೆ. ಸೊ ಅದೇ ಟೈಮ್ಗೆ ಏನೋ ಹಿಂಗಿದೆಯಾ ಹಿಂಗೆ ಬೆಳೆದಿದೆಯಲ್ಲೋ. ಗೈಸ್ ಲಿಟ್ರಲಿ ನಾವು ಸ್ಕೂಲಲ್ಲಿದ್ದಾಗ ಗ್ಲಾಸ್ ಬೆಂಚಲ್ಲಿ ಕೂತ್ಕೋತಾ ಇದ್ದ, ಅಷ್ಟು ಹೈಟ್ ಇದ್ವಿ. ಸೊ ಈಗಲೂ ಅದೇ ಹೈಟ್ ಮೇಂಟೈನ್ ಮಾಡಿದ್ದಾನೆ, ಅದ್ರ ಜೊತೆ ಬಾಡಿ ಮೇಂಟೈನ್ ಮಾಡಿದ್ದಾನೆ. ಎಲ್ಲೋ ನಾನೇ ಕುಳ್ಳ ಬಿಟ್ಟಿದ್ದೀನಿ ಫೀಲ್ ಬರ್ತಾ ಇದೆ ನನಗೆ. ನೋಡಿ ಮಗನ ಎತ್ಕೊಂಡಿದ್ದಾನೆ. ಈಗಿನ ಮಕ್ಕಳಿಗೆಲ್ಲ ಹೇಳ್ಕೊಡೋದೇ ಬೇಕಾಗಿಲ್ಲ, ಈಸಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಅಡ್ಜಸ್ಟ್ ಆಗ್ಬಿಡ್ತಾರೆ. ಸೊ ನನ್ನ ಜೊತೆಲಿ ಈ ಜೋಡಿ ಯಾರು ಬಂದಿಲ್ವಲ್ಲ, ಅದನ್ನೇ ಕೇಳ್ತಾವನೆ ಯಾರನ್ನಾರು ಹಾಕೊಂಬರೋದಲ್ವಾ ಅಂತ. ಸೊ ಇವಾಗ ಯಾರೋ ಬೇರೆ ಫ್ರೆಂಡ್ಸ್ ಬಂದರೆ ಅವ್ರ ಹತ್ರ ಮಾತಾಡ್ಕೊಂಡು ಕೂತ್ಕೊಳ್ಳೋಣ, ಟೈಮ್ ಪಾಸ್ ಆಗುತ್ತೆ. ಫೋಟೋ ಸೆಷನ್ನ ಮುಗಿಸ್ಕೊಂಡು ನಾನಿಲ್ಲೇ ಬಂದು ಕೆಳಗಡೆ ಕೂತ್ಕೊಂಡೆ. ಅವನು ಬ್ಯುಸಿ ಇರ್ತಾನೆ, ಮಾಡ್ಕೊಳ್ಳಿ. ಸೊ ನೋಡೋಣ ಏನು ಮಾಡೋದು ನೆಕ್ಸ್ಟ್ ಅಂತ ಅಂದ್ಬಿಟ್ಟು. ಝೀರೋ ಐಡಿಯಾ. ಒಬ್ಬರು ಗೊತ್ತಿಲ್ಲ, ಒಬ್ಬರು ಗೊತ್ತಿಲ್ಲ. ಗೊತ್ತಿರೋದೊಬ್ಬರೇ ಫೋಟೋಗ್ರಾಫರು, ನನ್ನ ಸಬ್ಸ್ಕ್ರೈಬರು, ಅವರೊಬ್ಬರೇ ಮಾತಾಡ್ತಿದ್ದು. ಯಾರು ಗೊತ್ತಿಲ್ಲ ಲಿಟ್ರಲಿ ನನಗೆ. ಈಗ ಫೈನಲಾಗಿ ಊಟಕ್ಕೆ ಬಂದೆ. ನಮ್ಮ ಕಡೆ ಎಲ್ಲ ಊಟ ಆ ಥರ ಜಾಸ್ತಿ ಐಟಮ್ಸು ವೆರೈಟಿ ಎಲ್ಲ ಮಾಡೋದಿಲ್ಲ. ಲಿಮಿಟೆಡ್ ವೆರೈಟಿ ಆ್ಯಂಡ್ ಅನ್ಲಿಮಿಟೆಡ್ ಆಗಿ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಈ ಡಿಶ್ ಹೆಸರು ನನಗೆ ಏನೋ ಅಂತ ಗೊತ್ತಿಲ್ಲ, ಬಟ್ ಅದ್ಭುತವಾಗಿತ್ತು. ಆ ಮಸಾಲೆ ಎಲ್ಲ ಟೇಸ್ಟು ಅಷ್ಟೇ ತುಂಬಾ ಇಷ್ಟ ಆಗೋಯ್ತು ನನಗೆ. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಬಿರಿಯಾನಿ, ಅದಕ್ಕೋಸ್ಕರನೇ ಬಂದಿದ್ದು. ಬಿರಿಯಾನಿನೂ ಅದ್ಭುತವಾಗಿತ್ತು. ನಾನೊಬ್ಬನೇ ಯಾರಿಗೂ ಗೊತ್ತಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಪಾಪ ಬಂದ್ಬಿಟ್ಟು ಜೊತೆಲೇ ನಿಂತ್ಕೊಂಡಿದ್ದ ನಾನು ಊಟ ಮುಗಿಸೋವರೆಗೂ. ಓಕೆ, ಸೊ ಗೈಸ್ ನಿನ್ನೆ ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸರಿ, ಒಂದು ಸ್ವಲ್ಪ ಮ್ಯೂಸಿಕ್ ಬರ್ತಾರೆ ಇಲ್ಲಿ ಆ ಸೈಡಿಗೆ ಹೋಗುವೆ. ನೆನ್ನೆ ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಹೋಗಿ ಊಟ ಮುಗಿಸ್ಕೊಂಡು ನಾನು ಲೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟೆ. ಆ್ಯಂಡ್ ಅಲ್ಲೂ ಅಷ್ಟೇ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ನಮ್ಮ ಬರೀ ಫ್ರೆಂಡ್ಸ್ ಇದ್ರೆ ಓಕೆ, ಬಟ್ ಒಂದು ಫಂಕ್ಷನ್ ಅಂತ ಬಂದಾಗ ರಿಲೇಟಿವ್ಸ್ ಅವರು ಇವರೆಲ್ಲ ಇದ್ದಾಗ ಕಷ್ಟ ಆಗುತ್ತೆ. ಎನಿವೆ ನೆನೆದಲ್ಲಿ ಮುಗಿಸ್ಬಿಟ್ಟು ಇವತ್ತು ನೆನೆ ಅಷ್ಟು ತಿಂದ ಮೇಲೂ ಎಷ್ಟು ಲೇಟಾಗಿ ಮನೆಗೆ ಹೋದ್ರೂ ಬೆಳಗ್ಗೆ ಎದ್ಬಿಟ್ಟು ಜಿಮ್ಮಿಗೆ ಬಂದಿದ್ದೀನಿ. ಇವತ್ತು ನಾನು ಏನು ವರ್ಕೌಟ್ ಮಾಡ್ತಿದ್ದೀನಿ ಅಂದರೆ ಬೆಂಚ್ ಪ್ರೆಸ್ ಹೊಡಿತಾ ಇದ್ದೀನಿ. ಈ ಜಿಮ್ ಸೇರಿದಾಗಿಂದ ಫಸ್ಟ್ ಟೈಮು ಬೆಂಚ್ ಪ್ರೆಸ್ ಹೊಡಿತಾ ಇರೋದು. ಸ್ವಲ್ಪ ಬಾಡಿ ಅಡ್ಜಸ್ಟ್ ಆಗಿದೆ ಅನ್ನೋ ಫೀಲ್ ಬರ್ತದೆ. ಸೊ ಹಾಗಾಗಿ ಲೆಟ್ಸ್ ಡೂ ಇಟ್. ಗೈಸ್ ಏನು ಗೊತ್ತಾ, ಜಸ್ಟು ಶೋಲ್ಡರು ಎಲ್ಲ ಹೊಡೆದ್ಬಿಟ್ರೆ ನನಗೆ ಫೀಲ್ ಆಗೋಕೆ ಅನಿಸುತ್ತೆ, ಏನಪ್ಪ ಇಷ್ಟೊಂದು ಬಲ್ಕಾಗಿದ್ದೀನಿ ಅಂತ ಅಂದ್ಬಿಟ್ಟು ಪಂಪಾದಾಗ ಸಿಕ್ಕಾಬಟ್ಟೆ ದಪ್ಪ ಅನ್ಸ್ಬಿಡುತ್ತೆ. ಒಂದ್ಸರಿ ಸಣ್ಣ ಆಗಬೇಕು ಅಂತ ಅನಿಸುತ್ತೆ. ಇದು ಕಡೆ ವರ್ಕೌಟ್ ಮಾಡೋಕ್ಕೆ ಬಲ್ಕಾಗುತ್ತಲ್ಲ ಬಾಡಿ, ಆಗು ಅನಿಸುತ್ತೆ. ಅಷ್ಟೊಂದು ಅಟ್ರಾಕ್ಟಿವ್ ಆಗಿಲ್ಲ ಸಣ್ಣ ಆಗಬೇಕು ಅಂತ ನನಗೆ ಪರ್ಸ್ನಲಿ. ಸೊ ನಿಮಗೆ ಯಾವ ಥರ ಇಷ್ಟ? ಬಲ್ಕ್ ಇಷ್ಟನಾ ಇಲ್ಲ ಸ್ಲಿಮ್ ಇಷ್ಟನಾ? ಗೈಸ್ ಡನ್ ವಿತ್ ಇವತ್ತಿನ ವರ್ಕೌಟು. ಫುಲ್ ಬೂಸ್ಟು ನಾನು ತಿಂದಿದ್ನಲ್ಲ ಅಂತಲೇ ಇವತ್ತು ಮೋಟಿವೇಟ್ ಮಾಡಿಕೊಂಡು ಜಾಸ್ತಿ ಮಾಡ್ಬೇಕಂತ ಮಾಡಿದ್ದೀನಿ. ಜಾಸ್ತಿ ಏನಕ್ಕಾಗಲ್ಲ, ಸ್ಯಾಟಿಸ್ಫ್ಯಾಕ್ಷನ್ ಆಗಷ್ಟು ಮಾಡಿದ್ದೀನಿ. ಲೆಟ್ಸ್ ಗೋ. ಓಕೆ, ಸೊ ಗೈಸ್ ಮನೆಗೆ ಬಂದು ಜಿಮ್ ಮುಗಿಸ್ಕೊಂಡು ಸ್ನಾನ ಗಿನ ಎಲ್ಲ ಮಾಡಿಕೊಂಡು ಇವಾಗ ಗಾಡಿ ಸರ್ವಿಸಿಗೆ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗಲ್ಲಿ ಹೇಳಿದ್ದೆ ನಾನು ಇನ್ನೊಂದು 2 ದಿನ ಆಗ್ಬೋದೇನೋ ಅಂತ. 2 ದಿನ ಏನಕ್ಕೆ ಹೇಳಿದ್ದೆ ಅಂತಾರೆ, ಅದು ಮ್ಯಾಕ್ಸಿಮಮ್ ಅಕಸ್ಮಾತ್ ಏನಾದ್ರು ಸರ್ವಿಸ್ ಮಾಡೋರು ಬ್ಯುಸಿ ಇದ್ದರೆ ಅದು ಇದು ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಅವತ್ತೇನು ಸ್ಪೇರ್ಸ್ ಎಲ್ಲ ತೊಗೊಂಡಿದ್ದೆ ಅದನ್ನು ವಾಪಸ್ ಎತ್ತಾಕೊಂಡಿದ್ದೀನಿ. ಸೊ ಅವತ್ತು ಯೂಸ್ ಮಾಡಿದ್ದು ಏನೇನು ಅಂದರೆ ಬರೀ ಡಿಸ್ಕ್ ಪ್ಯಾಡ್ ಅಷ್ಟೇ ಚೇಂಜ್ ಮಾಡಿದ್ದು ನಾವು. ಫ್ರಂಟು ಬ್ಯಾಕ್ ಕೂಡ ಚೇಂಜ್ ಮಾಡಲಿಲ್ಲ. ಬ್ಯಾಕ್ ಏನು ಅವಶ್ಯಕತೆ ಇಲ್ಲ. ಮೋಸ್ಟ್ಲಿ ಸೀಲ್ ಓಪನ್ ಮಾಡಿದ್ವಿ ಅನಿಸುತ್ತೆ. ಗಟ್ಟಿ ಆಗ್ಬಿಟ್ಟೈತೆ, ನೀವು ಹೇರಲಿ ಬಿಡಿ. ಸೊ ಸೀಲ್ ಓಪನ್ ಮಾಡಿದ್ವಿ ಅಷ್ಟೇ, ಯೂಸ್ ಏನು ಮಾಡಿಲ್ಲ, ಓಪನ್ ಗೀಪನ್ ಏನು ಮಾಡಿಲ್ಲ ಇದನ್ನ. ಸೊ ಇದರೊಳಗೆ ಏನೇನಿದೆ ಅಂತ ತೋರಿಸ್ಬಿಡ್ತೀನಿ ನೋಡಿ. ಸೊ ಇದು ಫಿಲ್ಟರು, ಇಂಜಿನ್ ಆಯಿಲ್ ಫಿಲ್ಟರು. ಆ್ಯಂಡ್ ಇದು ಬ್ಯಾಕ್ ಡಿಸ್ಕ್ ಪ್ಯಾಡ್ಸು. ಸೊ ಇದನ್ನೇನು ಹಾಕ್ಸಲ್ಲ, ಸೊ ಇದಲ್ಲೇ ಬಿಟ್ಬಿಡ್ತೀನಿ ಬಿಕಾಸ್ ಅದ್ರದ್ದು ಆಲ್ರೆಡಿ ಚೆನ್ನಾಗಿದೆ. ಆ್ಯಂಡ್ ಇದೇನಿದು ಲೂಬ್ರಿಕೆಂಟ್ ಆಯಿಲ್ ಅಂತೆ. ಏನಿದು ನಾನೇ ಮರ್ತೋಗ್ಬಿಟ್ಟಿದ್ದೀನಿ ಗುರು, ಏನೇನು ತೊಗೊಬಂದಿದ್ದೆ. ಆಯಿಲ್ ಸೀಲ್ ಬ್ರೇಕ್ ಆಗಿದೆ, ಫ್ರಂಟು ಬ್ಯಾಕು. ಸರಿ, ಫ್ರಂಟು ಬ್ಯಾಕ್ ಹತ್ತೀನಿ, ಫ್ರಂಟು USB ಫೋರ್ಸ್ದು ಆಯಿಲ್ ಸೀಲ್ ಬ್ರೇಕ್ ಆಗಿದೆ. ಸೊ ಅದಕ್ಕೋಸ್ಕರ ಇದು ಆಯಿಲ್ ಸೀಲ್ ಅದ್ರದ್ದು. ಆ್ಯಂಡ್ ಇದು ಆಯಿಲು. ಸೊ ಆಮೇಲೆ ಇದು
ಇದೇನು ಗುರು ಇದು? ಏನು ಇವೆಲ್ಲ ನನಗೆ ಗೊತ್ತಿಲ್ಲ ಗುರು. ಇದು ಫಿಲ್ಟರು, ಆಯಿಲ್ ಫಿಲ್ಟರು. ಇದೇನಿದು? ಓಕೆ ಇದರಲ್ಲಿ ಏನೂ ಇಲ್ಲ. ಇದರಲ್ಲಿರೋದನ್ನೇ ಹೊರಗಡೆ ಬಂದಿತ್ತು ಅಷ್ಟೇ. ಓಕೆ ಫೈನ್. ನಾನು ಎರಡು ಬೇರೆ ಮಾತಾಡ್ಕೊಂಡಿದ್ದೆ. ಏನಿವೆ ಇರಲಿ ಬಿಡಿ. ಸೊ ಅಷ್ಟೇ. ಆಮೇಲೆ ಇದು ರಬ್ಬರ್ಗಳಿದ್ದಾವೆ. ಸೊ ಬ್ಯಾಕ್ ತೆಗೆದಾಗ ಟೈರ್ನ ರಬ್ಬರ್ನೆಲ್ಲ ಹಾಕ್ಬಿಡಿ ಅಂತ ಅಂದ್ಬಿಟ್ಟು ಹೇಳಬೇಕು. ಓಕೆ. ಸೊ ಗೈಸ್ ಬಂದು ರೀಚ್ ಆಗಿದ್ದೀನಿ ಗರಾಜ್ನ. ನಮ್ಮ ಆಶೆಯಲ್ಲೇ ಇದ್ದಾಳೆ. ಸೊ ಸ್ಪೇರ್ಸ್ ಎಲ್ಲ ಕೊಟ್ಬಿಟ್ಟು ಆ್ಯಕ್ಚುಲಿ ಅವರಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಬಂದಮೇಲೆ ಸ್ಪೇರ್ಸ್ ಕೊಡಬೇಕು. ಪ್ಲಸ್ ಪ್ರಾಬ್ಲಮ್ ಏನೇನಿದೆ ಒಂದು ನನಗೆ ಗೊತ್ತಿರೋ, ಸೊ ಅದನ್ನೆಲ್ಲ ಒಂದಿಷ್ಟು ಲಿಸ್ಟ್ ಹಾಕ್ಬಿಟ್ಟು ಅವ್ರು ಕೊಟ್ಟು ಅದನ್ನೆಲ್ಲ ರೆಕ್ಟಿಫೈ ಮಾಡೋ ಥರ ಅದಾದಮೇಲೆ ಹೋಗ್ಬೇಕು.